ಅನುಭವ ಮಂಟಪದ ಅಧ್ಯಕ್ಷರು, ಲಿಂಗಾಯತ ಮಠಾಧೀಶರದ ಅಧ್ಯಕ್ಷರು, ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ಭಕ್ತಿಯ ಒಂದು ಪ್ರಾರ್ಥನೆ ಮಾಡಿದ್ದಾರೆ. ಈಗಾಗಲೇ ಕನಸನ್ನು ಮನಸ್ಸನ್ನು ಮಾಡಿ ಸಾಂಸ್ಕೃತಿಕ ನಾಯಕ ಮಾಡಿದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೋರಾದ ಚಪ್ಪಾಳೆ ತಟ್ಟೋಣ. ಈಗ ಮತ್ತೆ ನಮಗೆ ಪ್ರೀತಿಯ ನಮ್ಮ ಸಮಾರೋಹದ ಉದ್ಘಾಟಕರು ಈಗ ಉದ್ಘಾಟನಾ ನುಡಿ ಹಿರಿಯ ಚೈತನ್ಯ ಮೂರ್ತಿಗಳು, ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರು ಆಗಿರುವ ದಾವಣಗೆರೆಯ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಾಮನೂರ್ ಶಿವಶಂಕರಪ್ಪನವರಿಂದ ಉದ್ಘಾಟನಾ ನುಡಿ. ಓಂ ಶ್ರೀ ಬಸವಲಿಂಗಾಯ ನಮಃ. ವೇದಿಕೆ ಮೇಲಿರುವ ಸಮಸ್ತ ಹರಗುರು ಶರಮೂರ್ತಿಗಳ ಪಾದಗಳಿಗೆ ನಮಸ್ಕರಿಸಿ ಇಂದಿನ ಸೈದ್ಧಾಂತಿಕ ಸಮಾರಂಭದ ಕೇಂದ್ರ ಬಿಂದು ಹಾಗೂ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಈಶ್ವರ್ ಖಂಡ್ರೆ ಅವರೇ, ಇನ್ನೋರ್ವ ಸಚಿವರಾದ ರಹೀಂ ಖಾನ್ ಅವರೇ, ರಾಜಶೇಖರ್ ಪಾಟೀಲ್ ಅವರೇ, ಎಂ.ಬಿ. ಪಾಟೀಲ್ ಅವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಈ ಸಂಬಂಧದ ಬಸವ ಅಭಿಮಾನಿಗಳೇ, ಮಾಧ್ಯಮದ ಗೆಳೆಯರೇ, ಸಮಾನತೆಯ ಹರಿಕಾರರಾದ ಮಹಾಮಾನವತಾವಾದಿ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಸ್ಥಾಪಿಸಿರುವ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಕರ್ನಾಟಕ ಸರ್ಕಾರ ತೀರ್ಮಾನಿಸಿ ಘೋಷಿಸಿದ್ದಕ್ಕೆ ಸಮಸ್ತ ಬಸವಾದಿಗಳಿಗೂ ಹರ್ಷ ತಂದಿದೆ. ಈ ನಮ್ಮ ದಾವಣಗೆರೆಯಲ್ಲಿ 24ನೇ ಮಹಾಧಿವೇಶನ ನಡೆದಾಗ ನಾವು 5 ರೆಸಲ್ಯೂಷನ್ಗಳನ್ನು ಮಾಡಿದ್ವಿ. ಅದರಲ್ಲಿ ಮೊದಲನೇದು ಕರ್ನಾಟಕ ಸರ್ಕಾರ ನಮ್ಮ ಬಸವೇಶ್ವರನನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಬಿಟ್ಟು ಘೋಷಿಸಬೇಕು ಅಂತ ಬಿಟ್ಟು ಕೇಳ್ಕೊಂಡು ಪರವಾಗಿ ಸರ್ಕಾರ ಈ ಘೋಷಣೆಯನ್ನು ಮಾಡಿದ್ದಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಈ ಕರ್ನಾಟಕ ಸರ್ಕಾರ ತೀರ್ಮಾನಿಸಿದ ಘೋಷಿಸಕ್ಕೆ ಸಮಸ್ತ ಬಸವ ಅಭಿಮಾನಿಗಳಿಗೆ ಹರ್ಷ ತಂದಿದೆ. ನಿಜ ಶರಣ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ಬಸವಣ್ಣನವರ ಈ ಕರ್ಮಭೂಮಿ ಕಲ್ಯಾಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಅಭಿನಂದನಾ ಸಮಾರಂಭ ನಿಜವಾಗಿಯೂ ಅರ್ಥಪೂರ್ಣವಾಗಿದೆ. ಏಕೆಂದರೆ ಇತಿಹಾಸದಲ್ಲಿ ಮೊದಲ ಸಲ ಸ್ತ್ರೀ ಸ್ವಾತಂತ್ರ್ಯವನ್ನು ಕೂಗು ಈ ಭೂಮಿಯಿಂದಲೇ ಪ್ರಾರಂಭವಾಗಿದ್ದು, ಮೂಢತೆಗಳನ್ನು ಕಂದಾಚಾರಗಳನ್ನು ಕಿತ್ತೊಗೆದು ದೈವೇ ಧರ್ಮದ ಮೂಲ ಎಂಬ ತತ್ವವನ್ನು ಸಾರಿದ ಭೂಮಿ. ಜಾತಿಭೂತವನ್ನು ನಿರ್ಮೂಲನೆ ಮಾಡಿ ಸರ್ವ ಸಮಾಜದವರನ್ನು ಕಟ್ಟಿಕೊಂಡು ಪ್ರಜಾಸತ್ತಾತ್ಮಕ ತಳಹದಿಯ ಮೇಲೆ ಅನುಭವ ಮಂಟಪ ಎಂಬ ಜಗತ್ತಿನ ಮೊದಲ ಸಂಸತ್ತನ್ನು ಸಾರಿಸಿರುವ ಪುಣ್ಯಭೂಮಿ. ಅದೇ ರೀತಿ ಶ್ರೀ ಸಿದ್ದರಾಮಯ್ಯನವರು ಕೂಡ ಬಸವ ತತ್ವದಲ್ಲಿ ನಂಬಿಕೆಯನ್ನು ಉಳ್ಳವರು, ಸಾಮಾಜಿಕ ಸಮಾನತೆಯಲ್ಲಿ ನಂಬಿಕೆ ಇದ್ದವರು, ಬಡವರ ದೀನ ದಲಿತರ ಪರವಾಗಿ ಕಾರ್ಯಕ್ರಮವನ್ನು ರೂಪಿಸಿ ಜಾರಿಗೆ ತರುವ ಅಪರೂಪದ ವ್ಯಕ್ತಿ. ಉದಾಹರಣೆಗೆ 5 ಗ್ಯಾರಂಟಿಗಳನ್ನು ರೂಪಿಸಿ ಬಡವರ ಮನೆಗೆ ಕಾರ್ಯಕ್ರಮವನ್ನು ಮುಟ್ಟಿಸುವಲ್ಲಿ ಯಶಸ್ವಿಯಾಗಿ ಕಂಡಿದ್ದಾರೆ. ಆದ್ದರಿಂದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅಭಿನಂದಿಸಲು ಈ ಪುಣ್ಯಭೂಮಿಯ ಸೂಕ್ತವನ್ನು ನಿರ್ಧರಿಸಿ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ಇತರ ಬಸವ ಸಂಘಟನೆಗಳು ನಿರ್ಧರಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ನಾನು ಬಸವಾದಿ ಪರವಾಗಿ ಮತ್ತೊಂದು ವಿಚಾರವನ್ನು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಅಂಬೇಡ್ಕರ್ ಅವರ ಭವನಗಳನ್ನು ಯಾವ ರೀತಿ ಜಿಲ್ಲೆಯಲ್ಲಿ ಇದೆಯೋ ಅದೇ ರೀತಿ ಬಸವ ಭವನ ಅಂತ ಹೇಳ್ಬಿಟ್ಟು ಎಲ್ಲ ಜಿಲ್ಲೆಗಳಲ್ಲಿಯೂ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡಲಿ ಅಂತ ಹೇಳ್ಬಿಟ್ಟು ಆಶಿಸಿ ಈ ಐತಿಹಾಸಿಕ ಅಭಿನಂದನೆ ಕಾರ್ಯಕ್ರಮವನ್ನು
ನಾನು ಹೃದಯಪೂರ್ವಕ ಸಂತೋಷದಿಂದ ಉದ್ಘಾಟಿಸಿದ್ದೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸುತ್ತೇನೆ. ನಮಸ್ಕಾರ.